ಈ ದಿನ ಸಂಜೆ ನಮ್ಮ ಶ್ರೀ ವೆಂಕಟೇಶ್ವರ ಕನ್ಸ್ಟ್ರಕ್ಷನ್ನ ಮಾಲೀಕರಾಗಿರ್ತಕ್ಕಂಥ ಟಿ ಬಾಬು ಅವ್ರಿಗೆ ಈ ಪ್ರೈಡ್ ಆಫ್ ಇಂಡಿಯಾ ಅವಾರ್ಡ್ 2024 ಅವಾರ್ಡ್ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಈ ಸಂತೋಷನ ಹಂಚ್ಕೊಳ್ಳಿಕ್ಕೆ ನಮ್ಮ ಜಯನಗರದಲ್ಲಿ ನನಗೆ ಆಪ್ತ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ನನ್ನ ಚಂದ್ರಪ್ಪ ಅವರು ಮತ್ತು ನಮ್ಮ ಕವನ ಮೇಡಮು, ಇನ್ನೂ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ನಮ್ಮ JP ಸರ್ ಎಲ್ಲರೂ ಈ ಕಾರ್ಯಕ್ರಮ ಬಂದ್ವಿ. ಆದರೆ ನಮ್ಮ ಬಾಬು ಸರು ಕಾರಣಾಂತರಗಳಿಂದ ಫ್ಲೈಟೇನೋ ಮಿಸ್ ಆಯಿತು. ಯಾಕೆಂದರೆ ಇವತ್ತು ಯಾವುದೋ ಒಂದು ಮಿನಿಸ್ಟ್ರದ ಯಾವುದೋ ಒಂದು ಇದಿತ್ತು. ಆ ವಿಚಾರವಾಗಿ ತನ್ನ ಬಿಸ್ನೆಸ್ ಮೇಲೆ ಚಿತ್ತೂರಿಗೆ ಹೋಗಿದ್ರು. ಚಿತ್ತೂರಿಂದ ಇಟ್ಕೊಂಡು ಹೈದ್ರಾಬಾದ್, ನನಗೆ ಹೈದ್ರಾಬಾದ್ ಏರ್ಪೋರ್ಟಿಂದ ಫೋನ್ ಮಾಡಿದರು, ಸ್ವಲ್ಪ ಆಗ್ತಾಯಿದೆ ಅಂತೇಳಿ. ನನಗೂ ಮೇಡಮ್ ಕವನ ಮೇಡಮ್ ಹೇಳಿದ್ರು, ಹೌದು ಹೇಳಿದ್ರು, ಒಂದು ಸ್ವಲ್ಪ ಲೇಟ್ ಆಗುತ್ತೆ, ದಯವಿಟ್ಟು ನೀವು ಹೋಗಿ ಸ್ವೀಕರಿಸಿ ಅಂತ ಹೇಳಿದ್ರು. ನನಗೆ ಇಲ್ಲಿ ಬಂದಮೇಲೆ ಬಾಬು ಸರ್ ಒಂದು ಲೈನ್ ಬಂದಿರೋ ಬರ್ತೀವಿ ಅಂದರು. ಆಮೇಲೆ ಕವನ ಮೇಡಮ್ ಹೇಳಿದ್ರು, ಇಲ್ಲ ಅವರು ಸರ್ ಬರ್ತಾ ಇಲ್ಲ ಅಂತೇಳಿ, ಫ್ಲೈಟ್ ಮಿಸ್ ಅಂತೇಳಿ. ಈ ಮೋಸ್ಟ್ಲಿ ಬರ್ತಾ ಇರಬೇಕು, ಇನ್ನೊಂದು 10 ನಿಮಿಷ ಬರ್ಬೋದು. ಇದ್ರೂ ನಾನು ಮತ್ತೊಮ್ಮೆ ಅವರು ಶುಭಾಶಯ ಹೇಳ್ತೀನಿ. ಜೊತೆಗೆ ಬಾಬು ಸರ್ ಧರ್ಮಪತ್ನಿ ಆಗಿರ್ತಕ್ಕ ಚಿಟ್ಟಮ್ಮವರು ಮತ್ತು ಕವಿತಾ ಅವರು ಮತ್ತು ರೂಪ್ಕುಮಾರ್ ಅವರು ಆಗ್ಬೋದು, ಅವ್ರ ಮಗಳು ಹರಿತಾ ಆಗ್ಬೋದು, ಆಮೇಲೆ ನಮ್ಮ ನಮ್ಮ ಮಕ್ಕಳೇ ಆಗ್ಬೋದು, ಮತ್ತು ರೂಪ್ಕುಮಾರು ಮತ್ತು ಎಲ್ಲರೂ ಅವ್ರ ಕುಟುಂಬದ ವರ್ಗದೆಲ್ಲರೂ ನಾವು ಇವತ್ತು ಎದುರು ನೋಡಿದ್ವಿ. ಬಟ್ ಬಾಬು ಸರು ಬಂದ್ರೇ ಬರೋದು ಅಂತೇಳಿ ಅವರು ಕುಟುಂಬದ ಪರಿವರ್ತನೆ ನಡೆದರು. ಸೊ ಆದ್ದರಿಂದ ಬಾಬು ಸರು ಇದೇ ಥರ ಅವರ ಒಂದು ಕೆಲಸ ನೋಡಿ, ಅವರ ಒಂದು ಗುಣಮಟ್ಟ ಮತ್ತು ಅವರು ಯಾವ ಥರ ನಮ್ಮ ಬೆಂಗಳೂರಿನಾದ್ಯಂತ ಈ ವೆಗಸಿಟಿ ಮಾಲ್ಗಳಾಗಿರ್ಬೋದು ಅಥವಾ ನಮ್ಮ ಓರಿಯನ್ ಮಗಳಾಗಿರ್ಬೋದು, ಯಾವ ಥರ ಮಹಲ್ಗಳಲ್ಲಿ ಅವರು ನಿರ್ಮಿಸ್ಕೊಂಡು ನಮ್ಮ ಮನಸ್ಸಿನೊಳಗಿದ್ದಾರೋ ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಬಿಸ್ನೆಸ್ ಮಾಡಿ ಒಳ್ಳೆಯ ಒಂದು ಅವಾರ್ಡ್ಗಳು ತೆಗೆದುಕೊಂಡು ನಮ್ಮ ಎಲ್ರಿಗೂ ಒಂದು ಯಾವ ಥರ ಅವರು ನನಗೆ ಇವತ್ತು ಒಂದು ಇಲ್ಲಿ ವೇದಿಕೆ ಮೇಲೆ ತುಂಬಿದ ಜನ, ಅದು ಬಾಬು ಸರ್ ಇಲ್ವಲ್ಲ ಅಂತೇಳಿ ಒಂದು ನೋವಿದೆ. ಇಲ್ಲಿ ಆ ದೇವರು ನಮಗೆ ಆ ನೋವಿನ ಒಂದು ಕಳೆದು ಈ ಒಂದು ಏನು ಅವಾರ್ಡ್ ತೊಗೊಂಡಿದ್ದೀವಿ, ಇದು ಬಾಬು ಸರ್ ಮಡಿಸಿರೋವರೆಗೂ ನಮಗೆ ಇವತ್ತು ನಿದ್ದೆ ಇಲ್ಲ. ಆ ನಿದ್ದೆ ಬೇಗ ಹೇಳಿ, ನಾನು ಬಾಬು ಸರ್ ಫ್ಲೈಟ್ಗೆ ಹೋಗ್ತೀನಿ ಹೇಳಿದೆ. ನಾನು ಸರ್ ಅಲ್ಲಿ ಏರ್ಪೋರ್ಟ್ಗೆ ಬರ್ತೀನಿ ಅಂತ ಹೇಳಿದೆ. ಬೇಡ ಇಲ್ಲೇ ಬರ್ತೀನಿ, ಮೇಡಮ್ ನನಗೆ ಮೇಡಮ್ ಭಾಳ ಆಗ್ತಿದ್ರು, ಬರಲೇಬೇಕು ಅಂತ ಹೇಳಿದ್ರು. ಬರಲಿ ಅವರು, ಇಲ್ಲೇ ವೇಟ್ ಮಾಡ್ತೀವಿ ಕೊಟ್ಟು ಅವ್ರಿಗೆ ಅವಾರ್ಡ್ ಮುಟ್ಟಿಸಿ ನಾವೇನು ಹೊಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಬಾಬು ಸರ್ಗೆ ಶುಭಾಶಯಗಳು, ಹೃದಯಪೂರ್ವಕ ಶುಭಾಶಯಗಳು ಹೇಳ್ತೀನಿ. ನಮಸ್ಕಾರ. 29ನೇ ಐಕಾನ್ ಅವಾರ್ಡು ಇವತ್ತು ಭಾಳ ಯಶಸ್ವಿ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ಯುವ ಡೆವಲಪರ್ಸ್ಗಳಿಗೆ, ಯುವ ಡಾಕ್ಟ್ರಿಗೆ, ಯುವ ಕನ್ಸ್ಟ್ರಕ್ಷನ್ಗಳಿಗೆ ಅವರ ಪ್ರತಿಭಾವನ್ನು ಗುರುತಿಸಿ ಈ ಕಾರ್ಯಕ್ರಮ ಭಾಗವಹಿಸ್ತಕ್ಕಂಥವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇದರಿಂದ ಭಾಳ ಉತ್ತೇಜಿತರಾಗಿ ಯುವ ಜನತೆ ತಮ್ಮ ಶಕ್ತಾನುಸಾರವಾಗಿ ಒಳ್ಳೆಯ ಉತ್ತಮ ಕೆಲಸ ಮಾಡಲು ಮಾರ್ಗದರ್ಶನವಾಗುತ್ತದೆ. ಅಂಥ ಒಂದು ಮಾರ್ಗದರ್ಶನ ಇವತ್ತು ನಮ್ಮ ಬಾಬು ಅವರು ವೆಂಕಟೇಶ್ವರ ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾರೆ. ಅವರು ರಿಯಲ್ ಎಸ್ಟೇಟು ಮತ್ತು ಇನ್ನಿತರೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ, ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಬಂದಿತ್ತು ಪ್ರಶಸ್ತಿ. ಇವತ್ತು ಅವ್ರ ಕಾರಣಾಂತರಗಳಿಂದ ಈ ಕಾರ್ಯಕ್ರಮ ಬರೋಕ್ಕಾಗಿಲ್ಲ. ಅವ್ರ ಪರವಾಗಿ ನಾನು ಈ ಪ್ರಸಕ್ತಿ ಸ್ವೀಕರಿಸಿರುತ್ತೇನೆ. ಇದು ನನಗೆ ಭಾಳ ಸಂತೋಷವಾಗಿದೆ. ಇಂಥ ಒಂದು ಅವಾರ್ಡ್ ತಗೊಳ್ಳೋಕ್ಕೆ ನಮ್ಮ ಆತ್ಮೀಯರ ಬಾಬು ಸಾರ್ ಅವರು ನನಗೆ ತಿಳಿಸಿದ್ರಿಂದ, ಅವರು JP ನಗರ, ನಾವು ನಮ್ಮ ಕರುಣಾ ಸಾರ್ ಅವರು ಮತ್ತು ನಾವು ಅವ್ರ ಮನೆಯವರು ಚಿಟ್ಟಮ್ಮ ಅವರು ಸಹ ಕರೆದ್ವಿ. ಅವರು ಹೋಗಿ ಬನ್ನಿ ಕಾರ್ಯಕ್ರಮಕ್ಕೆ, ಈ ಒಂದು ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು. ಆದರೆ ಆ ಕಾರ್ಯಕ್ರಮಕ್ಕೆ ಅವರು ಬರೋಕ್ಕಾಗಿಲ್ಲ. ಇಲ್ಲಿ ನಮ್ಮ ಮೇಡಮ್ ಅವರು ಬಂದರು, ನಾವೆಲ್ಲ ಸಿಗೋಗ್ಬಿಟ್ಟು ನಮ್ಮ ಜಯಪ್ರಕಾಶ್ ಸರ್ ಅವರು ಬಂದುಬಿಟ್ಟು ನಮ್ಮ ಭಾಗವಹಿಸಿದರು. ಇದರಿಂದ ನಮಗೆ ನಮ್ಮ ಬಾಬು ಸರ್ ಅವರಿಗೆ ಈ ಒಂದು ಯಶಸ್ವಿ ಕಾರ್ಯಕ್ರಮ ಭಾಗವಹಿಸೋಕ್ಕಿಂತ ಮುಂಚೆ ಉತ್ತಮವಾಗಿ ನಮಗೆ ಸಹಕಾರ ಸಿಕ್ತು. ನಮಗೆ ನಮ್ಮ JP ಅವರು ಮತ್ತು ನಮ್ಮ ಮೇಡಮ್ ಅವರು ಬಂದು ಈ ಬಾಬು ಸರ್ ಪರವಾಗಿ ನಾವೆಲ್ಲ ಪ್ರಶಸ್ತಿ ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿ ಮಾಡಿರ್ತೇವೆ. ಇದರಿಂದ ಬಾಬು ಸರ್ ಅವರಿಗೆ ಮತ್ತು ನಮಗೆಲ್ಲ ಸಹಕಾರ ಇರತಕ್ಕಂಥ ಕರುಣಾ ಸರ್ ಅವರಿಗೆ ನಾವೆಲ್ಲರೂ ಧನ್ಯವಾದ ಅರ್ಪಿಸ್ತೇವೆ. ಬಾಬು ಸರ್ ಅವರು ನಮಗೆಲ್ಲ ತುಂಬ ಪರಿಚಯ, JP ಸರ್ಗೆ ನಮಗೆ ಸರ್ಗೆಲ್ಲ ತುಂಬ ಪರಿಚಯ. ಅವ್ರು ಊರಲ್ಲಿಲ್ಲ, ಕಾರಣಾಂತರದಿಂದ ಅವ್ರ ಬಿಸ್ನೆಸ್ ಮೇಲೆ ಹೊರಗಡೆ ಹೋಗಿದ್ದಾರೆ. ಅವ್ರ ಮಿಸ್ಸಸ್ ಅವರು ಚಿಟ್ಟಮ್ಮ ಅವರು ಹೇಳಿದರು ಬರಬೇಕಾಗಿತ್ತು, ಅವರು ಬರೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಅವರು ಇನ್ನೂ ದೊಡ್ಡ ಪ್ರಶಸ್ತಿಗಳು ಸಿಗಬೇಕು ಇಂತ, ಯಾಕೆಂದರೆ ಅವ್ರು ಭಾಳ ಸಮಾಜ ಸೇವಕರು, ಉತ್ತಮ ಕೆಲಸಗಳನ್ನೆಲ್ಲ ಅವ್ರು ಮಾಡಿದ್ದಾರೆ. ಈ ಅವಾರ್ಡ್ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಭಾಳ ಹೆಮ್ಮೆ. ಅವರು ಸಿಕ್ಕಷ್ಟೇ ನಮಗೂ ಹೆಮ್ಮೆ ಆಗ್ತಾಯಿದೆ, ಭಾಳ ಸಂತೋಷ. ಸರ್ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಇಂಥ ಪ್ರಶಸ್ತಿಗಳು ಸಾವಿರಾರು ದೊರಕಲಿ, ನೂರಾರು ದೊರಕಲಿ. ನಿಮ್ಮ ಸೇವೆಗೆ ಇದು ನಿಜವಾಗ್ಲೂ ನಿಮಗೆ ಇದು ಕಮ್ಮಿನೇ ಅನಿಸುತ್ತೆ ಸರ್. ಇಂಥ ಮತ್ತೆ ದೇವರು ನಿಮಗೆ ಸಾಯಿಬಾಬಾ ಒಳ್ಳೇದು ಮಾಡಲಿ ಸರ್. ಆಲ್ ದ ಬೆಸ್ಟ್. ಫಸ್ಟ್ ಆಫ್ ಆಲ್ ಅಪ್ಪಗೆ IIT ಕಡೆಯಿಂದ ಅವಾರ್ಡ್ ಬಂದರೆ ತುಂಬ ಖುಷಿ ಆಗ್ತಾ ಇದೆ.
ಅಪ್ಪ ತುಂಬ ಎಕ್ಸೈಟೆಡ್ ಆಗಿದ್ದರು ಇನ್ ಪರ್ಸನ್ ಅವಾರ್ಡ್ ತೊಗೋಬೇಕು ಅಂತ. ಬಟ್ ಸಮ್ ಇಂಪಾರ್ಟೆಂಟ್ ಕೆಲಸದಿಂದ ನಿನ್ನೆ ಹೈದ್ರಾಬಾದ್ಗೆ ಹೋಗಿದ್ದರು. ಬೆಳಗ್ಗೆ 4 o'clock ಬಂದರು. ಅಗೇನ್ ಚಿತ್ತೂರಿಗೆ ಹೋದರು ಬೆಳಗ್ಗೆ ಬಂದಿದ್ದ ತಕ್ಷಣ. ಸೊ ಇನ್ನು ಈ ಥರ ಅವಾರ್ಡ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ.